ಶಾಸ್ತ್ರಿಗಳೇ, ಈ ದಿನದ ಪಂಚಾಂಗದ ವಿಶೇಷತೆ ಜೊತೆಗೆ ಕಡೆಯ ಪ್ರದೋಷದ ಪೂಜೆ ಬಗ್ಗೆ ಕೂಡ ತಿಳಿಸ್ಕೊಟ್ರಿ. ಹಾಗೆ ಈ ದಿನ ಸಾಂಬ ಸದಾಶಿವನ ಪ್ರಾರ್ಥನೆಯನ್ನ ಮಾಡಿದ್ರೆ, ಆತನಿಗೆ ಪೂಜೆಯನ್ನ ಸಲ್ಲಿಸಿ ಆತನನ್ನ ಒಲಿಸ್ಕೊಂಡ್ರೆ ಏನಾಗತ್ತೆ ಅನ್ನೋ ಒಂದು ಮಹತ್ವವನ್ನ ಕೂಡ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನ ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ. ಮೊದಲಿಗೆ ದೀಪಿಕಾ ಅಂತ ತುಮಕೂರಿಂದ, ಇವರ ಜನ್ಮ ದಿನಾಂಕ 9ನೇ ತಾರೀಕು 12ನೇ ತಿಂಗಳು 1997, ಸಮಯ ಮಧ್ಯಾಹ್ನ 3:15. ಇವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸ್ಕೊಡಿ ಅನ್ನೋದು. ದೀಪಿಕಾ ಅವರ ಪ್ರಶ್ನೆ ವಿವಾಹದ ಬಗ್ಗೆ ಕೇಳಿದಾರಲ್ವ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮ ಜಾತಕ ಗಮನಿಸಿದ್ರೆ ಇದು ಮೇಷ ಲಗ್ನ. ಲಗ್ನದಿಂದ ಸಪ್ತಮ ಸ್ಥಾನ, ವಿವಾಹದ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ನಿಮ್ಮ ಜಾತಕದಲ್ಲಿ ಕರ್ಮಸ್ಥಾನದಲ್ಲಿದ್ದಾನೆ, ಶನೈಶ್ಚರನ ಮನೆಯಲ್ಲಿದ್ದಾನೆ. ಮಿತ್ರ ಕ್ಷೇತ್ರ ತೊಂದರೆ ಇಲ್ಲ, ಆದರೆ ಶತ್ರು ಜೊತೆಗಿದ್ದಾನೆ, ಗುರುವಿನ ಜೊತೆಗೆ ಸೇರಿದ್ದಾನೆ. ಇರಲಿ, ಈಗ ಶುಕ್ರ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ರಾಹುವಿನ ಭುಕ್ತಿ ನಡೀತಾ ಇದೆ. ನೋಡಿ, ಜಾತಕದಲ್ಲಿ ಈಗ ನಿಮಗೆ ಕಾಲವಶ, ಇದರಿಂದಾಗಿ ನಿಮಗೆ ಮೇವರೆಗೆ ಅವಕಾಶ ಇದೆ. ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಅದಿಲ್ಲ ಅಂದ ಮಾತ್ರಕ್ಕೆ ನಿಮಗೆ ವಿವಾಹ ಇಲ್ಲ ಅಂತಲ್ಲ. ನಿಮ್ಮ ಸಪ್ತಮಾಧಿಪತಿ ಶುಕ್ರ ಆಗಿರೋದ್ರಿಂದ ಶುಕ್ರನ ಸಂಚಾರ ಬಹಳ ಬೇಗ ಸಂಚಾರ ಆಗ್ತಾ ಇರುತ್ತೆ. ಹೀಗಾಗಿ ನಿಮಗೆ ಅಕ್ಟೋಬರ್ ವೇಳೆಗೆ, ಅಕ್ಟೋಬರ್ ಸೆಪ್ಟೆಂಬರ್, ಈ ಆಗಸ್ಟಿಂದ ಹಿಡಿದು ಸೆಪ್ಟೆಂಬರ್, ಅಕ್ಟೋಬರ್ ನವಂಬರ್ ಈ ತಿಂಗಳಲ್ಲಿ ಹೆಚ್ಚಿನ ಅವಕಾಶ ಆಗುತ್ತೆ. ಹೀಗಾಗಿ ಯೋಚನೆ ಮಾಡಿಬಿಡಿ, ಈ ವರ್ಷ ಆಗುತ್ತೆ, ಪ್ರಯತ್ನ ಮಾಡಿ. ಪ್ರಧಾನವಾದ ಅಂಶ ಅಂದರೆ ಅಷ್ಟಮದ ರವಿ. ಹೀಗಾಗಿ ಒಂದು ರವಿಗ್ರಹ ಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು, ಮಾಡಿಸಿ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಮುತ್ತುರಾಜ್ ಅಂತ ದೊಡ್ಡಬಳ್ಳಾಪುರದಿಂದ, ಇವರ ಜನ್ಮ ದಿನಾಂಕ 17ನೇ ತಾರೀಕು 2ನೇ ತಿಂಗಳು 1982, ಹುಟ್ಟಿದ ಸಮಯ ಮಧ್ಯಾಹ್ನ 1ರಿಂದ 3 ಗಂಟೆ. ಇವರ ಪ್ರಶ್ನೆ ಕೆಲಸ ಮತ್ತು ಆರೋಗ್ಯ ಹಾಗೆ ವ್ಯಾಪಾರದ ಬಗ್ಗೆ ತಿಳಿಸಿ ಅನ್ನೋದು. ಮುತ್ತುರಾಜ್ ಅವರ ಪ್ರಶ್ನೆ ಕೆಲಸದ ಬಗ್ಗೆ, ಆರೋಗ್ಯದ ಬಗ್ಗೆ ಮತ್ತು ವ್ಯಾಪಾರ ಏನಾದರೂ ಮಾಡಬಹುದಂತ ಕೇಳಿದ್ದಾರೆ. ನೋಡಿ, ಜಾತಕ ಪರಿಶೀಲಿಸೋಣ. ನೋಡಿ, ನೀವು ಸಂದೇಶ ಕಳಿಸುವಾಗ ಇದು ಎಲ್ರಿಗೂ ಅನ್ವಯ ಆಗುತ್ತೆ, ಹಾಗಾಗಿ ಹೇಳ್ತಾ ಇದ್ದೀರಿ. ಸಮಯ ನಿಖರವಾಗಿದ್ದರೆ ತುಂಬ ಒಳ್ಳೆಯದು. ಈಗ 1 ಗಂಟೆಯಿಂದ 3 ಗಂಟೆ ಅಂತಂದರೆ ಅಷ್ಟರಲ್ಲಿ ಒಂದು ಲಗ್ನ ಬದಲಾಗಿ ಮತ್ತೊಂದು ಲಗ್ನಕ್ಕೆ ಹೋಗೋ ಸಾಧ್ಯತೆ ಇರುತ್ತೆ, ಅಥವಾ 3 ಆಗುವ ಸಾಧ್ಯತೆ ಇರುತ್ತೆ, ಕೊನೆಯ ಅಂಶ ಆಗಿಬಿಟ್ಟಿದ್ರೆ. ಹೀಗಾಗಿ ಸ್ಪಷ್ಟತೆ ಇದ್ದರೆ ಒಳ್ಳೆಯದು. ಈಗ ನಾನು ಈ ಚಂದ್ರನ ಆಧಾರದ ಮೇಲೆ ಹೇಳ್ತೀನಿ. ಇಲ್ಲಿ ನೋಡಿ, ಇದು ತಮ್ಮದು ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ. ಈಗ ಇದರ ಪ್ರಕಾರ ನಿಮಗೆ ಚಂದ್ರನ ಬಲ ಪರವಾಗಿಲ್ಲ, ತಕ್ಕ ಮಟ್ಟಿಗಿದೆ. ಚಂದ್ರನಿಂದ ವ್ಯಯದಲ್ಲಿ, ಅಂದರೆ ಹಿಂದಿನ ಭಾಗದಲ್ಲಿ, ಅದು ವ್ಯಯಸ್ಥಾನ ಅಂತ ಆಗಲ್ಲ, ಅಂದರೆ ಯೋಗವನ್ನು ಪರಿಶೀಲಿಸುವಾಗ ಇದು ಅನಭಾಯೋಗ ಆಗುತ್ತೆ. ಒಳ್ಳೆಯ ಲಕ್ಷಣ, ಸಂಶಯ ಇಲ್ಲ. ನೀವು ವ್ಯಾಪಾರಕ್ಕಿಂತ ಉದ್ಯೋಗ ಮಾಡೋದೇ ಒಳ್ಳೆಯದು. ಉದ್ಯೋಗದಲ್ಲೇ ಇರಿ, ಅದು ನಿಮಗೆ ಹೆಚ್ಚು ತೊಡಕು ಉಂಟು ಮಾಡಲ್ಲ. ಈಗ ಪ್ರಸ್ತುತ ಶನಿಕಾಲ ಇನ್ನೇನು ಏಪ್ರಿಲಿಗೆ ಮುಗಿಯುತ್ತೆ, ಬುಧ ಪ್ರಾರಂಭವಾಗುತ್ತೆ. ಬುಧ ನಿಮ್ಮ ಜಾತಕದಲ್ಲಿ ತೃತೀಯದಲ್ಲಿ ಮಿತ್ರ ಕ್ಷೇತ್ರದಲ್ಲಿದ್ದಾನೆ, ತೊಂದರೆ ಇಲ್ಲ. ನಿಮಗೆ ನೋಡಿ, ತುಂಬ ಹೈ ಲೆವೆಲ್, ತುಂಬ ಪೀಕ್ ಅಂತಲೂ ಅಲ್ಲ, ತುಂಬ ಲೋ ಅಂತಲೂ ಅಲ್ಲ, ಮಧ್ಯಮ ಸ್ತರದಲ್ಲಿ ನಿಮ್ಮ ಜೀವನ ಸಾಗುತ್ತೆ. ಆತಂಕ ಮಾಡ್ಕೋಬೇಡಿ. ಆರೋಗ್ಯದ ದೃಷ್ಟಿಯಿಂದ ಹತ್ತಿರದಲ್ಲಿ ನಾಗ ಸನ್ನಿಧಾನ ಇದ್ದರೆ ಅದಕ್ಕೆ ಒಂದು ಎಳನೀರನ್ನ ಅಭಿಷೇಕ ಮಾಡಿಸಿ. ಪ್ರತಿ ಮಂಗಳವಾರ ಸ್ವಲ್ಪ ತೀರ್ಥ ಸೇವನೆ ಮಾಡಿ, ಅದು ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತೆ. ಅಷ್ಟು ವಿನಃ ಇನ್ನೇನು ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ವೃತ್ತಿಯಲ್ಲೇ ಮುಂದುವರೆದರೆ ಬಹಳ ಒಳ್ಳೆಯದು. ನೀವು ಈಶ್ವರನ ಆರಾಧನೆ ಮಾಡಿ, ಪ್ರತಿ ದಿವಸ ಈಶ್ವರ ಸನ್ನಿಧಾನಕ್ಕೆ ಹೋಗಿ ಒಂದು ನಮಸ್ಕಾರ ಹಾಕಿ ಬನ್ನಿ, ಅದು ನಿಮ್ಮ ಜೀವನಕ್ಕೊಂದು ಬಲ ಕೊಡುತ್ತೆ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಮಧುಸೂದನ್ ಅಂತ ರಾಮನಗರದಿಂದ, ಇವರ ಡೇಟ್ ಆಫ್ ಬರ್ತ್ 29ನೇ ತಾರೀಕು 12ನೇ ತಿಂಗಳು 1996, ಮಧ್ಯರಾತ್ರಿ 12:30. ಕೆಲಸದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆಯಾಗಿದೆ. ಮಧುಸೂದನ್ ಅವರ ಪ್ರಶ್ನೆ ವೃತ್ತಿ ಸಂಬಂಧಿ, ಕೆಲಸಕ್ಕೆ ಸಂಬಂಧಿಸಿದಾಗಲ್ವಾ? ಹೌದು. ಜಾತಕ ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ವೃತ್ತಿಯ ಅಧಿಪತಿ ಬುಧ ಚತುರ್ಥದಲ್ಲಿದ್ದಾನೆ, ಮಿತ್ರ ಜೊತೆಗೆ ರವಿ ಜೊತೆಗಿದ್ದಾನೆ. ಇಲ್ಲಿ ಮೌಢ್ಯತೆ, ಏಕೆಂದರೆ ಬುಧ ರವಿ ಒಟ್ಟಾಗಿರೋದ್ರಿಂದಾಗಿ ಇಲ್ಲಿ ಮೌಢ್ಯತೆ ಏರ್ಪಾಡಾಗಿದೆ. ನೀವು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ. ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ಪ್ರತಿ ಬುಧವಾರ ಸ್ವಲ್ಪ ಹೆಸರು ಕಾಳನ್ನು ಕೊಟ್ಬಿಟ್ಟು ದೇವರಿಗೆ ಒಂದು ನಮಸ್ಕಾರ ಹಾಕಿ
ಅದೇ ಸ್ಥಳದಲ್ಲಿ ಕುತ್ಕೊಂಡು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಪ್ರತಿ ಬುಧವಾರ ಹೀಗೆ ಮಾಡಿ. ಎಷ್ಟು ವಾರ? 12 ವಾರ ಮಾಡಿ. ಇದು ತುಂಬ ಸಹಾಯವಾಗುತ್ತೆ, ನಿಮಗೆ ಅನುಕೂಲ ಆಗುತ್ತೆ, ಧೈರ್ಯವೂ ಬರುತ್ತೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಸಂದೇಶಗಳಿಗೆ ಉತ್ತರವನ್ನು ತಿಳಿಸ್ಕೊಟ್ರಿ, ಪರಿಹಾರಗಳನ್ನು ಕೂಡ ತಿಳಿಸಿದ್ರಿ. ಈಗ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಆದರೆ ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.